ದಿನ 2 ದಿನದೊಳಗೆ ಚಿಕ್ಕೋಡಿಯವರು ಕರೀತಾರೆ, ಅವರು ಮಾಡ್ತಾರೆ. ಮತ್ತು ಅಧಿವೇಶನ ಬರೋದು ಅಧಿವೇಶನ ಸ್ವಲ್ಪ ಕುಳು ಲೆಕ್ಕದಲ್ಲೂ ಇದ್ದಾರೆ ಚಿಕ್ಕೋಡಿ ಅವರು ಬೆನ್ನು ಹಚ್ಚಿ ಬಿಟ್ಟಿದ್ದಾರೆ. ಇದು ಬಿಡುವಾಗಿಲ್ಲಪ್ಪ, ಆಗಬೇಕಾಗಿ ಅದು ಶತಾಯಗತೆ ಜಿಲ್ಲೆ ಘೋಷಣೆ ಆಗಬೇಕು ಅನ್ನೋದು. ಮತ್ತು ಗೋಕಾಕ್ಕೂ ಅನಿವಾರ್ಯ ಇದೆ, ಚಿಕ್ಕೋಡಿಗೂ ಅನಿವಾರ್ಯ ಇದೆ. ಡೆವಲಪ್ಮೆಂಟ್ ಅದು ಸಾಕಷ್ಟು 2 ಭಾಗದಲ್ಲೇ ಆಗ್ಲಿಕ್ಕತ್ತದ ರೀ. ಗೋಕಾಕ್ ಭಾಗಕ್ಕೆ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇದ್ದಿದ್ದರಿಂದ ಇಲ್ಲಿವರೆಗೆ ಆಗಲಿಲ್ಲ. ಚಿಕ್ಕೋಡಿ ಭಾಗಕ್ಕೆ ಈ ಪ್ರಮಾಣ ಡೆವಲಪ್ಮೆಂಟಲ್ಲಿ ಆಗಿರಲಿಲ್ಲ. ಅದಕ್ಕೆ ಏನೋ ಅಲ್ಲಿ ರಾಜಕೀಯ ಶಕ್ತಿ ಪ್ರಬಲ ಇತ್ತು. ಉಸ್ತುವಾರಿ ಸಚಿವರು ಹೇಳಿದ್ದಾಗ ಉಮೇಶ್ ಕತ್ತಿಯವರಾಯ್ತು, ಇವತ್ತಿನ ಅಲ್ಲಿಯೂ ಎಲ್ಲ ನಾಯಕರಿಗೂ ತಮ್ಮ ಜಿಲ್ಲಾ ಆಗಲಿ ಅನ್ನುವಂಥದ್ದು ಪ್ರಾಮಾಣಿಕವಾದ ಹೋರಾಟ ಅಲ್ಲಿದೆ. ಅದರಿಂದ ಅದು ಬಂದು ಇವತ್ತು ನಮ್ಮಲ್ಲಿ ಅದು ಪ್ರಯತ್ನ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಇದು ಕೆಲವೊಬ್ರಿಗೆ ಅನಿಸ್ತಿರ್ಬೋದು ಭಾಳ ಚಿಕ್ಕದಿದು ಏನು ಅಂಥದಕ್ಕಾಗಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಗೋಕಾಕ್ ಜಿಲ್ಲೆ ಆಯ್ತದೆ, ಸುತ್ತಮುತ್ತಲು ಅನೇಕ ಡೆವಲಪ್ಮೆಂಟ್ಗಳಾಗ್ತದೆ, ಅನೇಕ ಜನ ಡೆವಲಪ್ಮೆಂಟ್ ಆಗ್ತವೆ, ಆರ್ಥಿಕ ಡೆವಲಪ್ಮೆಂಟ್ ಆಗ್ತದೆ. ಇದು ಜನನೂ ತಮ್ಮ ಅಭಿವೃದ್ಧಿಯನ್ನು ತಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು ಅಂತ ಎಲ್ಲರ ವಾದ. ಆ ದಿಶೆಯಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗೋದಕ್ಕೆ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಇವತ್ತು. ಮತ್ತು ಎಲ್ಲರಿಗೂ ಚರ್ಚೆ ನಡೀತಾನೆ ಇದೆ, ಗುಂಪು ಕೂಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಹೇಳಿರಿ ಈಗಾಗಲೇ ಆ ಭಾಗದಲ್ಲೂ ನಡೆದಿದ್ದಾವೆ, ಈ ಭಾಗದಲ್ಲೂ ಅಲ್ಲೆಲ್ಲ ನಡೆದಿದ್ದಾವೆಲ್ಲ, ಹಳ್ಳಿಗಳಲ್ಲೇ, ಪಟ್ಟಣಗಳಲ್ಲೇ, ಪಟ್ಟಣ ಪಂಚಾಯತಿಗಳಲ್ಲೇ. ಹೌದಪ್ಪ ಆಗಬೇಕು ಆಗೋದು 2 ಕಡೆ ಜನ ಬಯಸ್ತಾ ಇದ್ದಾರೆ. ಇನ್ನು ಮಾಡೋದು ನಮ್ಮ ಸಿದ್ದರಾಮಯ್ಯ ಕಾಲ. ಮತ್ತು ಇದನ್ನು ಮಾಡಿಸ್ಕೊಡ್ಬೇಕಂತ ಚಾಕಚಕ್ಯತೆ ನಮ್ಮ ಸಚಿವರುಗಳದ, ಅವ್ರು ಮಾಡ್ತಾರೆ ಅನ್ನೋ ಭರವಸೆನೂ ನಮ್ಮ ಜನರಿಗೆ ಅದ. ಅಶೋಕ್ ಪೂಜಾರಿಗಳಂತೂ ಮಾಡ್ತಾರಪ್ಪ ಅನ್ನೋದು ಭರವಸೆನೂ ಹೊಂದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಹೋರಾಟ ಈ ಒಂದು ದೇಶ ಆಗಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗಲಿ, ಗೋಕಾಕದವ್ರು ಸನ್ಮಾನಿಸೋರಲ್ಲ, ಚಿಕ್ಕೋಡಿಯವರು ಸನ್ಮಾನಿಸೋರಲ್ಲ, ಇಬ್ಬರು ಆಗಲಿ ಅಂತ ತಪ್ಪದು. ಮತ್ತು ಆಗಲೇಬೇಕಾದಂಥದ್ದು ಅಂತ ಹೇಳ್ತಾ ಇದು ಯಾವಾಗ ಬರ್ತದೆ ಆರ್ಡರ್ ಅಂತ ಮತ್ತು ಉಸ್ತುವಾರಿ ಮತ್ತು ನಮ್ಮ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜೊತೆ ಸಚಿವರನ್ನು ಕೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ಸದ್ಯ ಕೈಗೊಂಡು ವಂದನೆಗಳು.